ಸ್ನೇಹಿತರೆ, ನಮ್ಮ ಆನ್ಲೈನ್ ಸ್ನೇಹಿತರು ವಿಕಾಸ್ ಚೈನಾಗೆ ಹೋಗಿ ಬಂದರು. ಚೈನಾ ಬಗ್ಗೆ ಏನೇನೋ ಕಲ್ಪನೆ ಇದೆ ನಮಗೆ. ನಿನ್ನೆ ಒಬ್ಬರು ಒಂದು ಮೀಟಿಂಗಲ್ಲಿ ಹೇಳ್ತಾ ಇದ್ರು, ಚೈನಾ ನಮಗಿಂತ ಒಂದು 100 ವರ್ಷ ಮುಂದೆ ಅಂತ. ಇನ್ನೊಂದು ವಾಟ್ಸಪ್ ಮೆಸೇಜ್ ನೋಡ್ತಾ ಇದ್ದೆ. ಆ ವಾಟ್ಸಪ್ ಮೆಸೇಜಲ್ಲಿ ಚೈನಾ ಮುಂಚೆ ಬರೀ ಕಳಪೆ ಗೂಡ್ಸ್ಗಳಿಗೆ ಫೋಕಸ್ ಮಾಡ್ತಾ ಇತ್ತು, ಈಗೆಲ್ಲ ವೆರಿ ವೆರಿ ಕ್ವಾಲಿಟಿ ಟಾಪ್ ಎಂಡ್ ಗೂಡ್ಸ್ಗೆ ಗಮನ ಕೊಡ್ತಾ ಇದೆ. ಅದರೊಳಗಡೆ ಅವ್ರದ್ದು ಕ್ವಾಲಿಟಿ ಕಾನ್ಷಿಯಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ನನಗೆ ಈ ಚೈನಾಗೆ ಇತ್ತೀಚೆಗೆ ಹೋಗಿ ಬಂದ್ರಲ್ಲ ನನ್ನ ಸ್ನೇಹಿತರು ವಿಕಾಸ್, ಅವ್ರ ಅನುಭವವನ್ನು ಸ್ವಲ್ಪ ಕೇಳೋಣ. ಎಸ್ ವಿಕಾಸ್, ನಮಸ್ಕಾರ. ನಮಸ್ಕಾರಗಳು ಸರ್. ಎಸ್, ಸರ್ ಲಾಸ್ಟ್ ಹೇಳಿ. ಜನವರಿ ನಮಸ್ಕಾರಗಳು ಸರ್. ಹಾಂ. ಲಾಸ್ಟ್ ಜನವರಿ ಮಂತ್ ಅಲ್ಲಿ ನಾವು ನಮ್ಮ ಸ್ನೇಹಿತರು ಬಿಸ್ನೆಸ್ ಟ್ರಿಪ್ ಹೋಗಿದ್ವಿ ಸರ್. ಒಂದು 6 ಡೇಸ್ ಹೋಗಿದ್ವಿ. ಟೋಟಲ್ 8 ಡೇಸ್ ಟ್ರಿಪ್ ಆಗಿತ್ತು. ಓಕೆ. ಮೊದಲನೇದಾಗಿ ನಾವು ಹೋಗುವಾಗ ಬ್ಯಾಂಗ್ಳೂರಿಂದ ಹಾಂಗ್ಕಾಂಗ್ ಹೋಗಿ, ಹಾಂಗ್ಕಾಂಗ್ ಇಂದ ಶಾಂಘೈಗೆ ಹೋದ್ವಿ. ಶಾಂಘೈನಲ್ಲಿ ಒಂದು 2 ದಿನ ಬಿಸ್ನೆಸ್ ಟೂರಿಸ್ಟ್ ಪ್ಲಾನ್ ಮಾಡಿದ್ವಿ ಸರ್. ಇನಿಷಿಯಲಿ ಹೋದಾಗ ನಾವು 2 ದಿನ ಶಾಂಘೈ ಸಿಟಿ ಟೂರಿಸ್ಟ್ ಮಾಡಿದ್ವಿ. ಇಟ್ಸ್ ಎ ವಂಡರ್ಫುಲ್ ಸಿಟಿ ಸರ್ ಶಾಂಘೈ. ಹೇಗೆ ಅಂದ್ರೆ ಇಡೀ ನಾವು ಸಾಯಂಕಾಲ ಆದ್ರೆ ಪೂರಾ ಲೈಟ್ಸ್ ನೇ ನೋಡ್ತೀವಿ. ಅದನ್ನ ನೀವು ಯೂಟ್ಯೂಬ್ ನಲ್ಲಿ ನೋಡಬಹುದು, ಶಾಂಘೈ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಅಲ್ಲಿ ಪ್ರತಿಯೊಂದನು ಸರ್, ನಾವು ಸಿಟಿ ದಿನ ಬೆಳಗಾದ್ರೆ ಅಲ್ಲಿ ಒಂದು ಡಸ್ಟ್ ಇರೋದಿಲ್ಲ ಸರ್. ತುಂಬಾ ಪೊಲ್ಯೂಷನ್ ಅನ್ನೋದು ನಾವು ನೋಡೋದೇ ಇಲ್ಲ. ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್. ಆಮೇಲೆ ಮ್ಯಾಕ್ಸಿಮಮ್ ಅಂದ್ರೆ ಎಲ್ಲಿ ನಾವು ರೋಡ್ ಅಲ್ಲಿ ಒಂದು ಕಸ, ಒಂದು ಗುಂಡಿ ಎಲ್ಲಿ ನೋಡುತ್ತಾ ಇರೋದಿಲ್ಲ. ಅಷ್ಟು ವಂಡರ್ಫುಲ್ ಸಿಟಿ ಸರ್ ಶಾಂಘೈ ಸಿಟಿ. ಯಾಕೆಂದ್ರೆ ಅದು ಆಲ್ಮೋಸ್ಟ್ 1945 or 48 ಅಲ್ಲಿ ನಮ್ದು ಯಾರಿಗೆ ಇದು ಆಯ್ತು ಆ ಟೈಮ್ ನಲ್ಲಿ ಅವರು ಆ ಸಿಟಿನ ಸ್ಟಾರ್ಟ್ ಮಾಡಿ ಡೆವಲಪ್ ಮಾಡಕ್ ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಶಾಂಘೈ ಸಿಟಿ. ಆಲ್ಮೋಸ್ಟ್ 100 ಫ್ಲೋರ್ಸ್, 120 ಫ್ಲೋರ್ಸ್. ನಾವು ಅಲ್ಲಿ ಮೇಜರ್ ಆಗಿ ಪರ್ಲ್ ಟವರ್ ಅಂತಿದೆ, ಪಾಂಡ್ ಅಂತಿದೆ, ಟೂರಿಸ್ಟ್ ಪ್ಲೇಸ್. ಇಟ್ಸ್ ಎ ವಂಡರ್ಫುಲ್ ಸಿಟಿ ಇನ್ ಶಾಂಘೈ ಸರ್. ಹಾಗಾಗಿ ನಾವು ಬಿಸ್ನೆಸ್ ಟ್ರಿಪ್ ಈಸ್ಟರ್ನ್ ಪಾರ್ಟ್ ಆಫ್ ಇದರಲ್ಲಿ ಚೈನಾಗೆ ಹೋಗಿದ್ವಿ. ಒಂದು ಚೈನಾದಲ್ಲಿ ಅಲ್ಲಿ ಏನ್ ಹೇಳ್ಬೇಕು, ನಾವು ಒಂದು ಶಾಂಘೈಯಿಂದ ಯುಹಾನ್ ಸಿಟಿ ಕಡೆಗೆ ಹೋದ್ವಿ. ಈ ಯುಹಾನ್ ಸಿಟಿ ಅಲ್ಲಿ ಆಲ್ಮೋಸ್ಟ್ 1 ವಾರ ನಾವು ಬುಲೆಟ್ ಟ್ರೈನ್ಸ್ ಅಲ್ಲೇ ಟ್ರಾವೆಲ್ ಮಾಡಿದ್ವಿ ಸರ್. ಮ್ಯಾಕ್ಸಿಮಮ್ ಅಲ್ಲಿ ಚೈನಾದಲ್ಲಿ ಕ್ಯಾಟಗರೀಸ್ ಟ್ರೈನ್ಸ್ ಇದೆ, ಬುಲೆಟ್ ಟ್ರೈನ್ಸ್. ಅವು ಮ್ಯಾಕ್ಸಿಮಮ್ 250 to 350 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ. ನಾವು ಬೆಳಿಗ್ಗೆ ಹೊರಟ್ರೆ ಯಾವುದೇ ಇದು ಯೂಸ್ ಮಾಡಿದ್ರು ಬುಲೆಟ್ ಟ್ರೈನ್ಸ್ ಯೂಸ್ ಮಾಡಿದ್ವಿ. ಹೋಗುವಾಗ ನಾವು ಈಸ್ಟರ್ನ್ ಪಾರ್ಟ್ ಹೋಗುವಾಗ ಶಾಂಘೈಯಿಂದ ಬುಲೆಟ್ ಟ್ರೈನ್ ತಗೊಂಡ್ರೆ ಯುವಾನ್ ಸಿಟಿ ಒಂದು ಜಂಕ್ಷನ್ ಹೋದ್ವಿ. ನಮ್ಮ ಮೈಸೂರು ಅಂತ ಒಂದು ಸಿಟಿ, ಆ ಸಿಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದು ರೈಲ್ವೆ ಜಂಕ್ಷನ್ ಬರ್ತದೆ. ಅದು ಎಲ್ಲ ಆಲ್ಮೋಸ್ಟ್ ಶಾಂಘೈ ಟು ಬೀಜಿಂಗ್, ಬೀಜಿಂಗ್ ಟು ಗಾನ್ಜು, ಗಾನ್ಸ್ ಟು ಯುವಾನ್ ಸಿಟಿ. ಆ ಸಿಟಿನಲ್ಲಿ ಒಂದು 3 ರೈಲ್ವೆ ಸ್ಟೇಷನ್ ಇದೆ ಸರ್. ಒಂದ್ ಪಾರ್ಟ್ ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಕ್ಯಾಟಗರಿ ಟ್ರೈನ್ಸ್ ರೈಲ್ವೆ ಸ್ಟೇಷನ್. ಅಲ್ಲಿ 32 ಪ್ಲಾಟ್ಫಾರ್ಮ್ ಇದೆ ಸರ್ ಟೋಟಲ್. ಯುಹಾನ್ ಸಿಟಿ ಜಂಕ್ಷನ್ ನಿಯರ್ ಅಲ್ಲಿ 32 ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪರ್ ಡೇ ಮಾರ್ನಿಂಗ್ 6 to ನೆಕ್ಸ್ಟ್ ಡೇ ಮಾರ್ನಿಂಗ್ ವರೆಗೂ ಅರೌಂಡ್ 400 ಬುಲೆಟ್ ಟ್ರೈನ್ಸ್ ಪಾಸ್ ಆಗುತ್ತೆ. ಶಾಂಘೈ ಟು ಯುವನ್ ಸಿಟಿ ಪರ್ ಡೇ 80 ಮೆಟ್ರೋ ಇದು ಬುಲೆಟ್ ಟ್ರೈನ್ಸ್ ಹೋದ್ರೆ, ಅದರ್ ಸಿಟೀಸ್ ಇಂದ ಅಲ್ಲಿ ಜಾಯಿನ್ ಆಗಿ ಪಾಸ್ ಆಗೋದ ಜಂಕ್ಷನ್ ಅಲ್ಲಿ 400 ಬುಲೆಟ್ ಟ್ರೈನ್ಸ್. ಅದು ನಾವು ಲೆಫ್ಟ್ ಹಿಂಗ್ ತಿರ್ಗಿದ್ರೆ ಒಂದಿರೋದಿಲ್ಲ, ರೈಟ್ ಹಿಂಗ್ ತಿರ್ಗಿದ್ರೆ ಒಂದು ಬುಲೆಟ್ ಟ್ರೈನ್ಸ್ ಪಾಸ್ ಆಗ್ತಾ ಇರ್ತದೆ. ಅರೌಂಡ್ 36 ಟ್ರ್ಯಾಕ್ಸ್ ಅಲ್ಲಿ. ಸೇ ವಂಡರ್ಫುಲ್ ಬುಲೆಟ್ ಟ್ರೈನ್ಸ್ ಟ್ರಾವೆಲ್ ಸರ್. ಆಲ್ಮೋಸ್ಟ್ 6 ಡೇಸ್ ನಾವು ಪ್ರಯಾಣ ಮಾಡಿದ್ದೆ ಬುಲೆಟ್ ಟ್ರೈನ್ಸ್ ಅಲ್ಲಿ. ಹಾಗೆ ನಮ್ಮ ಈ ಬಿಸ್ನೆಸ್ ಇಂಡಸ್ಟ್ರೀಸ್ ಗೆ ಹೋಗಿದ್ವಿ. ಮ್ಯಾಕ್ಸಿಮಮ್ 3-4 ಸಿಟೀಸ್ ವಿಸಿಟ್ ಮಾಡಿದ್ವಿ. ಬ್ಯಾಂಗ್ಳೂರ್ ಅಂತ, ಹೈದರಾಬಾದ್ ಅಂತ, ಆ ಸಿಟಿಗಳಲ್ಲಿ ಇಂಡಸ್ಟ್ರಿಗೆ ಹೋಗಿದ್ವಿ. ಹಾಗೆ ಇಂಡಸ್ಟ್ರಿನಲ್ಲಿ ಏನು ನೋಡಿದ್ವಿ ಅಂತಂದ್ರೆ, 15 ಎಕರೆನಲ್ಲಿ ಇಂಡಸ್ಟ್ರಿಯಲಿಸ್ಟ್ ಇರ್ತಾರೆ ಅಲ್ಲಿ ಚೈನಾದವರು. ಆ 15 ಎಕರೆನಲ್ಲಿ ಇಂಡಸ್ಟ್ರಿಯಲಿಸ್ಟ್ ಇದ್ರೂನು ಅವರು ಇಂಗ್ಲಿಷ್ ಭಾಷೆ ಮಾತಾಡೋದಿಲ್ಲ. ಅಲ್ಲಿ ಅವ್ರದೇ ಆದ ಭಾಷೆ. ಅವರಂತೂ ಕಂಪ್ಲೀಟ್ ಚೈನಾದವರು ಇಂಗ್ಲಿಷ್ ಭಾಷೆ ಅವ್ರಿಗೆ ಅವಶ್ಯಕತೆನೇ ಇಲ್ಲ. ಯಾವ ದೇಶದವರು ಏನ್ ಮಾತಾಡ್ತಾರೋ ಗೊತ್ತಿಲ್ಲ. ಅಲ್ಲರೊಬ್ರು ಯಾರೋ ಒಂದು ಸ್ವಲ್ಪ ಕನ್ವರ್ಟ್ ಮಾಡಕ್ ಇರ್ತಾರೆ. ನಾವು ಅಷ್ಟು ಬಿಟ್ಬಿಟ್ರೆ ಇನ್ನ ಎಲ್ಲ ಕಂಪ್ಲೀಟ್ ಅದನ್ನ ಹೇಳ್ತಿರೋದು ಸರ್. ಇನ್ನ 100 years ಅಲ್ಲ, ನಮ್ಮ ಇಂಡಿಯಾಗುನು ಅದರ್ ಕಂಟ್ರೀಸ್ಗುನು ಚೈನಾಗೂ ಕಂಪೇರ್ ಮಾಡಕ್ ಆಗೋದೇ ಇಲ್ಲ. ಹ್ಮ್. ಯಾಕೆಂದ್ರೆ ಅಷ್ಟು ಕಿಲೋಮೀಟರ್ ಗಟ್ಲೆ ಏನ್ ಹೇಳ್ತೀವಿ, ಫ್ಲೈಓವರ್ಸ್, ಕಿಲೋಮೀಟರ್ ಗಟ್ಲೆ ಅಂಡರ್ ಗ್ರೌಂಡ್ಸ್. ಹ್ಮ್. ಇಟ್ಸ್ ಅ ವಂಡರ್ಫುಲ್ ಚೈನಾ ವಿಸಿಟ್ ಸರ್. ನಾವು ಹೇಳ್ಬೇಕು ಅಂದ್ರೆ ಹ್ಮ್. ಇಷ್ಟು ನಿಮ್ಮ ಆನ್ಲೈನ್ ಮುಖಾಂತರ, ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಅವ್ರ ಯೂಟ್ಯೂಬ್ ಮುಖಾಂತರ ನನಗೆ ಮಾತಾಡ್ಲಿಕ್ಕೆ, ಚೈನಾ ಪ್ರವಾಸದ ಬಗ್ಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ಸರ್. ಓಕೆ. ಎಸ್, ಧನ್ಯವಾದಗಳು ವಿಕಾಸ್. ಸ್ನೇಹಿತರೆ, ನೀವು ವಿಕಾಸ್ ಅವರ ಅನುಭವ ಕೇಳಿದ್ರಿ. ಈ ಜನವರಿ 2026ರಲ್ಲೇನೆ
ಅವರು ಚೈನಾ ಪ್ರವಾಸ ಹೋಗಿದ್ದು. ಚೈನಾ ಬಗ್ಗೆ ನಿಮ್ಗೇನೋ ಕಲ್ಪನೆ ಇದೆ, ಚೈನಾ ಬಗ್ಗೆ ನಿಮ್ಗೇನು ಅನಿಸುತ್ತೆ, ಕಾಮೆಂಟ್ಸ್ ಮಾಡಿ. ಸೊ ದಟ್ ಹೆಚ್ಚು ಹೆಚ್ಚು ಬೇರೆ ಬೇರೆ ದೇಶಗಳ ಬಗ್ಗೆನೂ ತಿಳ್ಕೊಳ್ಳೋಣ. ದೇಶ ಸುತ್ತಬೇಕು, ಕೋಶ ಓದಬೇಕು. ಕರೆಕ್ಟ್. ಸೊ ಯಾವಾಗ ನಾವು ಮತ್ತೊಂದು ದೇಶವನ್ನು ನೋಡ್ತೇವೆ, ನಮ್ಮ ಗ್ರಹಿಕೆ, ನಮ್ಮ ಜ್ಞಾನ ಆ, ಅಭಿವೃದ್ಧಿ ಆಗ್ತದೆ ಅಂತ ಸರ್ ಹೇಳ್ತಾ ಒಂದು ಒನ್ ಇರ್ತೀನಿ. ಮೋರ್ ಸೆಕೆಂಡ್ ಸರ್. ಇಡೀ ಹೇಳಿ ಹೇಳಿ. ಚೈನಾದಲ್ಲಿ ಯಾವ್ದೇ ಯ- ಹ್ಮ್. ನಾನು ಇಡೀ ಚೈನಾದಲ್ಲಿ ಶಾಂಘೈ ಸಿಟಿ, ಯುವಾನ್ ಸಿಟಿ, ಈಸ್ಟರ್ನ್ ಪಾರ್ಟ್ ಅಲ್ಲಿ ನಾವು ನೋಡಿದ್ವಲ್ಲ, ನಾವು ಎಲ್ಲಿಯೂ ಭಿಕ್ಷುಕರು ನೋಡ್ಲೇ ಇಲ್ಲ ಸರ್. ಹ್ಮ್. ಭಿಕ್ಷುಕರು ಅನ್ನೋದನ್ನ ನೋಡ್ಲೇ ಇಲ್ಲ. ಅವ್ರು ತುಂಬಾ ಹಾರ್ಡ್ ವರ್ಕ್ ಪೀಪಲ್. ಮಾರ್ನಿಂಗ್ 7 to 7 ವರ್ಕ್ ಮಾಡ್ತಾರೆ. ಅದು ತುಂಬಾ ಎಕ್ಸ್ಟ್ರಾಡಿನರಿ ಮಾಡಿದ್ದಾರೆ ಸರ್. ನಾವು ಒಂದು ಬುಲೆಟ್ ಟ್ರೈನ್ ಅಲ್ಲಿ ಏರ್ಪೋರ್ಟ್ ಬಂದು ಇಳಿದ್ವಿ. ಏರ್ಪೋರ್ಟ್ ಅಲ್ಲಿ ಬುಲೆಟ್ ಟ್ರೈನ್ ಅಲ್ಲಿ ಸೆಕೆಂಡ್ ಫ್ಲೋರ್ ಇಳಿದ್ರೆ 5ನೇ ಫ್ಲೋರ್ಗೆ ಜಸ್ಟ್ ಪಕ್ಕದಲ್ಲಿ ಇಳಿದ ತಕ್ಷಣ 5ನೇ ಫ್ಲೋರ್ಗೆ ಏರ್ಪೋರ್ಟ್ ಮೇಲ್ಕ್ ಹೋದ್ವಿ. ಅಲ್ಲಿ ಹೋದ್ರೆ ಕಾರು ಬಸ್ ಬರ್ತದೆ ಸರ್. 5ನೇ ಫ್ಲೋರ್ ಅಲ್ಲಿ ಏರ್ಪೋರ್ಟ್. ಇಟ್ಸ್ ಎ ವಂಡರ್ಫುಲ್ ಟೆಕ್ನಾಲಜಿ. ತುಂಬಾ ಚೆನ್ನಾಗಿ, ಅಷ್ಟು ಪಾಪ್ಯುಲೇಷನ್ ಅಲ್ಲಿ ಅವರು ಅಷ್ಟು ಫಾಸ್ಟ್ ಆಗಿ ಮ, ಉಪಯೋಗಿಸ್ತಾ ಇದಾರೆ. ಲೈಫ್ ಅಂದ್ರೆ ತುಂಬಾ ಎಂಜಾಯಬಲ್ ಮಾಡ್ತಾ ಇದಾರೆ ಸರ್ ಅವ್ರಂತೂ. ಓಕೆ, ವೆರಿ ಗುಡ್. ನಮ್ಮ ಜೊತೆ ನವೀನ್ ಇದ್ದಾರೆ. ನವೀನ್, ನಮ್ಮ ಹಾ ಸರ್. ವಿಕಾಸ್ ಅವರು ಚೈನಾಗೆ ಹೋಗಿ ಬಂದು ಅವ್ರ ಅನುಭವನ ಸ್ವಲ್ಪ ಹೇಳಿದ್ರು. ನಿಮಗೇನು ಅನಿಸುತ್ತೆ ಚೈನಾ ಬಗ್ಗೆ? ಇಲ್ಲ ಸರ್, ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಇಂಜಿನಿಯರ್ಸ್ ಅಥವಾ ಔಟ್ ಆಫ್ ಕಂಟ್ರಿಗೆ ಹೋಗಿ ಬಂದಿರೋರು ಎಲ್ರು ತುಂಬಾ ಪಾಸಿಟಿವ್ ಆಗಿ ಚೈನಾ ಬಗ್ಗೆ ಹೇಳ್ತಾರೆ ಸರ್. ಈವನ್ ಅಮೆರಿಕ ಆಲ್ರೆಡಿ ಅದು ಒಂಥರ ವಯಸ್ಸಾಗಿರೋ ಅಂತ, ಅಂದ್ರೆ ವಯಸ್ಸಾಗಿ ಹೋಗಿದೆ, ಬಟ್ ಹೆಂಗಾಗಿ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರೋದಂದ್ರೆ ಚೈನಾನೇ. ಅದನ್ನ ಕಂಪೇರೆ ಮಾಡೋದಕ್ಕಾಗಲ್ಲ ಅಂತ ಎಷ್ಟೋ ಜನ, ಈ ಬ್ಲಾಕ್ ಹೋಲ್ ಬಗ್ಗೆ ಒಬ್ರು ರಿಸರ್ಚ್ ಮಾಡ್ತಿದ್ರು ಸರ್. ಅವ್ರು ನಂಗೆ ಈ ವಿಷಯ ಹೇಳಿದ್ರು, ಚೈನಾ ತುಂಬಾ ಅಡ್ವಾನ್ಸ್ಡ್ ಇದೆ, ಅಮೆರಿಕನು ಏನೂ ಅಲ್ಲ, ಇನ್ನ ಸ್ವಲ್ಪ ದಿವಸ ನೋಡಿ ಅಂತ ನನ್ಗೆ ಹೇಳಿದ್ರು. ಇವ್ರು ಸರ್ ಹೇಳ್ತಾ ಇದ್ದಾಗ ಖಂಡಿತವಾಗ್ಲೂ ಪದೇ ಪದೇ ಈ ವಿಷಯ ಕೇಳ್ತಾನೆ ಇರ್ತೀನಿ ಅಂತ ಅನ್ಸುತ್ತೆ ಸರ್. ವೆರಿ ಗುಡ್, ವೆರಿ ಗುಡ್. ವೀಕ್ಷಕರೇ, ಕಾಮೆಂಟ್ ಮಾಡಿ. ಜಯಪ್ರಕಾಶ್ ನಾಗ್ತಿರ್ಲಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್.